ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೋಕಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇದು ಬಂದು ಮಧುಕೇಶ್ವರಿ ಅಮ್ಮನವರ ಪ್ರತಿಷ್ಠಾಪನೆಯ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ಸ್ನಾನ ಕೂಡ ಮುಗೀತು, ಇನ್ನು ರೆಡಿ ಆಗಬೇಕು. ತುಂಬಾ ಖುಷಿಯಾಗುತ್ತೆ, ಏಕೆಂದರೆ ಈ ಥರ ಆಪರ್ಚುನಿಟಿ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಆ ಅಮ್ಮನ ಕೃಪೆ ಇರಬೇಕು. ಆ ಅಮ್ಮನ ಕೃಪೆ ನಮ್ಮ ಮೇಲೆ ಸದಾ ಕಾಲ ಇರಲಿ. ಈಗ ನನ್ನ ಮಕ್ಕಳನ್ನ ಎಲ್ಲ ರೆಡಿ ಮಾಡಿಕೊಂಡು ಹೋಗಬೇಕು, ಕರ್ಕೊಂಡು ಹೋಗಬೇಕು. ನನ್ನ 3 ಜನ ಮಕ್ಕಳನ್ನ ಕೂಡ ರೆಡಿ ಮಾಡಿಕೊಂಡು ನಾನು ರೆಡಿ ಮಾಡಿಕೊಂಡು ಹೋಗಬೇಕು. 8 o'clock ಎಲ್ಲ ಅಲ್ಲಿರಬೇಕು. ಸೊ ಬನ್ನಿ, ನಾನು ವೇರ್ ಮಾಡ್ತಾ ಇರುವಂಥ ಜ್ಯುವೆಲ್ರಿ ಎಲ್ಲ ತೋರಿಸ್ತೀನಿ ನಿಮಗೂ ಕೂಡ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಗೋಲ್ಡನ್ ಕಲರ್ ಸ್ಯಾರಿನ ವೇರ್ ಮಾಡೋಣ ಅಂತಿದ್ದೀನಿ. ಚೆನ್ನಾಗಿರುತ್ತೆ ಹೋಮಗೆ ಅಂತೇಳ್ಬಿಟ್ಟು ಈ ಸ್ಯಾರಿನ ಸೆಲೆಕ್ಷನ್ ಮಾಡಿದ್ದೀನಿ. ಫೈನಲ್ ಆಗಿ ಈ ಸ್ಯಾರಿ ಸೆಲೆಕ್ಷನ್ ಆಗಿದೆ ಫ್ರೆಂಡ್ಸ್. ನೋಡಿ, ಫಸ್ಟು ಈ ಜ್ಯುವೆಲ್ರಿ ವೇರ್ ಮಾಡಿದೆ, ಆದರೆ ಇದ್ರ ಮ್ಯಾಚ್ ಆಗ್ತಾ ಇರಲಿಲ್ಲ ಅಷ್ಟೊಂದು. ಸೊ ಅದಕ್ಕೆ ಬೇರೆ ಗೋಲ್ಡನ್ ಥರ ಹಾಕ್ಕೊಳ್ಳೋಣ ಅಂತ ಈ ಜ್ಯುವೆಲ್ರಿ ಹಾಕ್ಕೊಂಡು ಹೋದೆ ಫ್ರೆಂಡ್ಸ್. ಟೈಮ್ ಬೇರೆ ಆಗಿತ್ತು ಪೂಜೆಗೆ ಅಂತ ವಿಡಿಯೋ ಕೂಡ ಮಾಡಲಿಲ್ಲ. ಹೋಮ ಕೂಡ ಸ್ಟಾರ್ಟ್ ಆಗಿದೆ. ಫಸ್ಟು ಬಂದು ಗಣೇಶ ಪೂಜೆ, ಯಾವುದೇ ರೀತಿ ವಿಘ್ನ ವಿನಾಶಕ ಬರದೇ ಇರಲಿ ಅಂತ ಫಸ್ಟು ಗಣೇಶ ಪೂಜೆ ಮಾಡ್ತಾರೆ ಫ್ರೆಂಡ್ಸ್. ನಾವು ಕೂಡ ಫಸ್ಟ್ ಟೈಮ್ ಹೋಮ ಕೂತ್ಕೊತಾ ಇರೋದು. ನನಗಂತೂ ತುಂಬಾ ಖುಷಿಯಾಗುತ್ತೆ. ನಮ್ಮ ಮ್ಯಾರೇಜ್ ನೆನಪಾಗುತ್ತೆ ಫ್ರೆಂಡ್ಸ್. ಈ ಥರ ಕಂಕಣ ಎಲ್ಲ ಕಟ್ಕೊತಾ ಇರೋದು ತುಂಬಾ ಖುಷಿಯಾಗುತ್ತೆ. ಎಲ್ಲರ ಜೊತೆಯಲ್ಲೂ ಕುತ್ಕೊಂಡು ಹೋಮ ಮಾಡೋದು ಒಂಥರ ಖುಷಿನೇ ಅನಿಸುತ್ತೆ ಫ್ರೆಂಡ್ಸ್. ಏಕೆಂದರೆ ಮನೇಲಾದರೆ ಒಬ್ಬೊಬ್ಬರು ಕುತ್ಕೊತಾರೆ, ಇಲ್ಲಿ ಊರಿನ ಎಲ್ಲ ಜನ ಕುತ್ಕೊಂಡು ಹೋಮ ಮಾಡ್ತಾ ಇರೋದಂದರೆ ಒಂಥರ ಖುಷಿ ಅನಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಇಷ್ಟು ಗಣಪತಿ ಪೂಜೆ ಸಂಪೂರ್ಣ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ಲಕ್ಷ್ಮೀ ಪೂಜೆ ಇರುತ್ತೆ. ನೋಡಿ, ನಮ್ಮೂರಿಗೆ ತಗೊಂಬಂದಿರುವಂಥ ಮೆರವಣಿಗೆ ದೇವರು ಪ್ರತಿಷ್ಠಾಪನೆಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಫ್ರೆಂಡ್ಸ್. ನೋಡೋದಕ್ಕೆ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಏನು ಗೊತ್ತಾ, ನೋಡಿ ಊಟ ಕೂಡ ಕೊಟ್ಟಿದ್ದಾರೆ. ತಿನ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಟೇಸ್ಟ್ ಎಲ್ಲ. ನೆಕ್ಸ್ಟು ಮಧ್ಯಾಹ್ನ ಬಂದು ಲಕ್ಷ್ಮೀ ಪೂಜೆ ಇರುತ್ತೆ ಫ್ರೆಂಡ್ಸ್. ಲಕ್ಷ್ಮೀ ಪೂಜೆಗೆಲ್ಲ ಅಲಂಕಾರ ಕೂಡ ಆಗಿದೆ. ಈಗ ಸ್ಟಾರ್ಟ್ ಆಗ್ತಾ ಇದೆ ಲಕ್ಷ್ಮೀ ಪೂಜೆ. ನೋಡ್ತಾ ಇರ್ಬೋದು, ಲಕ್ಷ್ಮೀ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ ಫಸ್ಟ್ಗೆ. ನೆಕ್ಸ್ಟು 3 ಗಂಟೆ ಮೇಲೆ ಹೋಮ ಕೂಡ ಇರುತ್ತೆ. ನಮ್ಮನೆಯಿಂದ ನಾನು, ನಮ್ಮ ಹಸ್ಬೆಂಡ್ ಆ್ಯಂಡ್ ನಮ್ಮ ಅಕ್ಕ ಮಾವ ಕೂಡ ಹೋಮ ಕುತ್ಕೊಂಡಿದ್ದಾರೆ. ನಮ್ಮನೆಯಿಂದ 2 ಜೋಡಿ ಕುತ್ಕೊಂಡಿದ್ದೀವಿ. ಏಕೆಂದರೆ ಈ ಥರ ಎಲ್ಲರಿಗೂ ಕೂಡ ಸಿಗೋದಿಲ್ವಲ್ಲ, ಸಿಕ್ಕಿರೋ ಅವಕಾಶ ನಾವು ಬಳಸ್ಕೊಬೇಕಷ್ಟೆ ಫ್ರೆಂಡ್ಸ್. ಇವರು ಬಂದು ನಮ್ಮ ಅತ್ತೆನ ವಿಡಿಯೋ ಮಾಡೋದಕ್ಕೆ ಅಂತ ಕರಿತಾ ಇದ್ದೀನಿ. ನೆಕ್ಸ್ಟ್ ಇದು ಬಂದು 3 ಗಂಟೆಗೆ ಹೋಮ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಸೊ ಅದಕ್ಕೆ ಹೋಮಗೆ ರೆಡಿ ಆಗಿದ್ದೀವಿ. ಲಾಸ್ಟು ಹೋಮ, ನೆಕ್ಸ್ಟು ಮಾರ್ನಿಂಗ್ ಹೋಮ ಇರುತ್ತೆ ಅಷ್ಟೇ. ನೋಡಿ, ಎಲ್ಲರೂ ಹೋಮ ಕುತ್ಕೊಂಡಿದ್ದೀವಿ ಫ್ರೆಂಡ್ಸ್. ಇದು ಬಂದು 3ನೇ ದಿನ, ಲಾಸ್ಟ್ ಡೇ. ಹೋಮ, ಪ್ರತಿಷ್ಠಾಪನೆ, ಕಲಶ ಪೂಜಾ ಎಲ್ಲ ಇರುತ್ತೆ ಫ್ರೆಂಡ್ಸ್. ಬೆಳಿಗ್ಗೆನೇ ಹೋಮ ಕೂಡ ಸ್ಟಾರ್ಟ್ ಆಗಿದೆ. ಇದು ಬಂದು ಪ್ರತಿಷ್ಠಾಪನೆ, ಕಲಶ ಪೂಜಾ ಎಲ್ಲ ಒಂದೇ ದಿನ ಇರುತ್ತೆ. ಸೊ ಈಗ ಹೋಮ ಸ್ಟಾರ್ಟ್ ಆಗಿದೆ. ಹೋಮ ಕೂಡ ಮುಗೀತು. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕಿರೋದು ಹೋಮದೆಲ್ಲ. ನೆಕ್ಸ್ಟು MLA ಬೈಟಿ ಬಾಸುರಾಜ್ ಕೂಡ ಬಂದಿದ್ದಾರೆ ಕಲಶ ಪ್ರತಿಷ್ಠಾಪನೆಗೆ. ನೀವು ನೋಡ್ತಾ ಇರ್ಬೋದು, ತುಂಬ ಜನ ಬಂದಿದ್ದಾರೆ.
ಲಾಸ್ಟ್ವರೆಗೂ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಿದೆ. ನಾವೀಗ ಕಲಶ ಪ್ರತಿಷ್ಠಾಪನೆಗೆ ಅಭಿಷೇಕ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನೋಡಿ ಮೇಲೆ ಹತ್ತಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಏನು ಗೊತ್ತಾ, ಈ ಮಗು ಕರೆದು ನನ್ನ ಅಕ್ಕ ನೀನು ವ್ಲಾಗ್ ಮಾಡ್ತೀಯಾ ಅಂತ ಕೇಳ್ತಾ ಇದೆ. ಈ ಥರ ಒಬ್ಬರು ಕೇಳಿದ್ರೆ ಸಾಕು, ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ನಿಜ, ನಮಗೂ ಒಂಥರ ಮೋಟಿವೇಶನ್ ಸಿಗುತ್ತೆ. ನೋಡಿ TV9 ಆ್ಯಂಕರ್ ಕೂಡ ಬಂದಿದ್ದಾರೆ ಆ್ಯಂಕರಿಂಗ್ ಮಾಡೋದಕ್ಕೆ. ನೆಕ್ಸ್ಟು 12 o'clockಗೆ ಮಹಾಮಂಗಳಾರತಿ ಕೂಡ ಆಯಿತು ಫ್ರೆಂಡ್ಸ್. ಇದು ಬಂದು ಶ್ರೀ ಮಗದೇಶ್ವರಿ ಅಮ್ಮನವರು ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಟಿಲ್ಲರ್ ಮಂಜು ಕೂಡ ಬರ್ತಾ ಇದ್ದಾರೆ. ಈ ಥರ ಫಿಲಮ್ ಇಂಡಸ್ಟ್ರಿಯವರೆಲ್ಲ ಬಂದರೆ ಖುಷಿ ಆಗುತ್ತೆ. ಯಾಕೆಂದರೆ ಇವ್ರು ಬಂದು ನಮ್ಮೂರಲ್ಲೇ ಇರೋದು, ಪೂಜೆಗೆ ಅಂತ ಕರೆದಿದ್ರು, ಸೊ ಅದಕ್ಕೆ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾನು ಕೂಡ ಟಿಲ್ಲರ್ ಮಂಜು ಅವ್ರ ಮಿಸಸ್ಗೆ ಹಾರ ಕೂಡ ಹಾಕಿದೆ. ಒಂಥರ ತುಂಬಾ ಖುಷಿಯಾಗುತ್ತೆ. ಈ ಥರ ಆಪರ್ಚುನಿಟಿ ಎಲ್ಲರಿಗೂ ಕೂಡ ಸಿಗೋದಿಲ್ವಲ್ಲ, ನನಗೆ ಸಿಕ್ಕಿದೆ, ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ. ಇನ್ನೂ ಹೊಸ ಥರ ವಿಡಿಯೋಸ್ ಕೂಡ ಮಾಡ್ತೀನಿ, ಆದರೆ ನಿಮ್ಮ ಸಪೋರ್ಟ್ ನಮಗೆ ಇರಲೇಬೇಕು. ನಿಮಗೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ, ಆ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಫಂಕ್ಷನ್ಗೆ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಫ್ರೆಂಡ್ಸ್. ನೆಕ್ಸ್ಟು ಇನ್ನೂ ಒಬ್ಬರು ಸಿಕ್ಕಿದ್ರು, ಅದಾದಮೇಲೆ ನನ್ನ ಮಕ್ಕಳನ್ನ ಆಟಾಡ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಅವ್ರು ಬಂದು ಬೆಳಗ್ಗೆಯಿಂದ ಇಲ್ದೇ ಅಂತ, ಸೊ ಅವ್ರು ಇರಲಿಲ್ಲ. ಅವ್ರನ್ನೆಲ್ಲ ಆಟಾಡಿಸಿ ನೆಕ್ಸ್ಟ್ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಊಟ ಅಂತೂ ಸೂಪರಾಗಿತ್ತು. ಮುದ್ದೆ, ಕಾಳು ಸಾಂಬಾರು, ಪಲಾವ್, ವೈಟ್ ರೈಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಊಟ ಮಾಡಿಕೊಂಡು ಹಾಗೆ ಕೈ ತೊಳ್ಕೊಳ್ಳೋಣ ಅಂತ ಬರ್ತಾಯಿದ್ರೆ ಬೈರ್ತಿ ಬಸವರಾಜ್ ಅವರು ಕೂಡ ಕರೆದು ಮಾತಾಡಿಸಿದ್ರು. ತುಂಬಾ ಖುಷಿ ಆಯಿತು. ಅಷ್ಟು ಜನದಲ್ಲಿ ನನ್ನ ಕರೆದು ಮಾತಾಡ್ಸಿದಲ್ವ, ಸೊ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟು ಜನಪ್ರತಿ ಯೋಗೇಶ್ ಕೂಡ ಬಂದಿದ್ದರು. ಅವ್ರಿಗೂ ಕೂಡ ಸನ್ಮಾನ ಮಾಡ್ತಾಯಿದ್ದಾರೆ. ಈ ಥರ ತುಂಬ ಜನ ಬಂದಿದ್ದರು ಫ್ರೆಂಡ್ಸ್, ತುಂಬ ಖುಷಿಯಾಗುತ್ತೆ. ಅವರು ಕೂಡ ಅನಾಥಾಶ್ರಮ ನಡೆಸ್ತಾ ಇದ್ದಾರಲ್ವ, ಸೊ ಅದ್ರ ಬಗ್ಗೆ ಕೂಡ ಒಂದೆರಡು ಮಾತನ್ನು ಆಡಿದ್ರು. ಅದೇ ರೀತಿ ನೆಕ್ಸ್ಟ್ ಹಾಗೆ ಶ್ರೀ ಗುರೂಜಿ ಕೂಡ ಬರ್ತಾ ಇದ್ದಾರೆ. ನೋಡಿ ತುಂಬ ಜನ ಬರ್ತಾ ಇದ್ದಾರೆ. ಈ ಥರ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ನಮಗಂತೂ. ನಾವು ಹೋಗಿ ಅಲ್ಲಿ ನೋಡೋದಕ್ಕಂತೂ ಆಗೋದಿಲ್ಲ. ನೋಡಿ ಅವರ ಅನುಭವ ಕೂಡ ಹೇಗಿರಬೇಕು ಏನು ಅಂತ. ಫ್ರೆಂಡ್ಸ್, ಗೌಡ್ಗೆರೆಯಿಂದ ಶ್ರೀ ಚೌಡೇಶ್ವರಿ ಅಮ್ಮನವ್ರನ್ನ ಹ್ಯಾಂಡ್ ಹಸುವನ್ನ ಎಲ್ಲ ಕರೆಸಿದ್ರು ಫ್ರೆಂಡ್ಸ್. ನಿಜ ತುಂಬಾ ಖುಷಿಯಾಗುತ್ತೆ. ಏಕೆಂದರೆ ಆ ಅಮ್ಮನ ಆಶೀರ್ವಾದ ಅಲ್ಲಿಗೆ ಹೋಗಿ ಪಡ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ನಾವು ಕಣ್ಣಾರೆ ಇಲ್ಲಾದರೂ ನೋಡ್ಬೋದಲ್ವ. ತುಂಬಾ ಖುಷಿಯಾಗುತ್ತೆ ಈ ಥರ ಎಲ್ಲ ನೋಡೋದಕ್ಕೆ. ನಮ್ಮೂರಲ್ಲಿ ಈ ಥರ ಎಲ್ಲ ಮಾಡಿಸಿದ್ದಾರೆ ಅಂತ. ನಮ್ಮ ವಿಡಿಯೋ ಮೂಲಕ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇದೇ ರೀತಿ ಸಪೋರ್ಟ್ ಕೂಡ ಮಾಡ್ತಾಯಿರಿ.